ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಿಡ್ನಾಪ್ ಮಾಡ್ತಿದ್ದೀರಾ ನೀವು? ಈ ತಮ್ಮನ ಹತ್ರ ದುಡ್ಡು ಇಸ್ಕೊಳ್ಳಕ್ಕೆ ಕಿಡ್ನಾಪ್ ಮಾಡ್ತಿದ್ದೀರಾ? ನನಗೇನ್ ಭಯ ಇಲ್ಲ. ಯಾಕಂದ್ರೆ ನನ್ನ ಫ್ರೆಂಡು ನನಗೆ ಮುಳುಗೋನಾಗಿ ಮ್ಯಾಜಿಕ್ ಹೇಳ್ಕೊಟ್ಟಿದ್ದಾರೆ. ಏನೇನು ಹೇಳ್ತಿದ್ದಾಳ? ಮುಳುಗೋನಾಗೆ ಮ್ಯಾಜಿಕ್ ಮಾಡ್ತೀರಿ. ಈಗ ನೋಡಿ ನಿಮ್ಗೆಲ್ಲ ಏನಾಗುತ್ತೆ. ಬ್ಯಾಡ್ ಪೀಪಲ್ಸ್ಗೆ ಬಾಡ ಆಗೋದು. ನೀವು ನನ್ನ ಕಿಡ್ನಾಪ್ ಮಾಡ್ತಿದ್ದೀರಾ? ನನ್ನ ಇಲ್ಲೇ ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಇಲ್ಲ ಇಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಹತ್ರ ಇನ್ಸುಲಿನ್ಸ್ ಇದೆಯಾ? ಇನ್ಸುಲಿನಾ? ಹಾಗಂದ್ರೆ ಇನ್ಸುಲಿನ್ ಗೊತ್ತಿಲ್ವಾ? ಇಂಜೆಕ್ಷನ್ ಹಾಕ್ತಾರಲ್ವಾ, ಅದು ಸಕ್ಕರೆ ಕಾಯಿಲೆ ಇರೋರ್ಗೆ ಅದನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ಅಷ್ಟೇ, ನಾನು ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ. ಆಗ ನಿಮ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಣ್ಣ, ಈ ಹುಡುಗಿ ಎದುರ್ಕೋತಾ ಇಲ್ಲ, ನಮ್ಮನ್ನೇ ಎದುರಿಸ್ತಾ ಇದ್ದಾಳೆ ಅಣ್ಣ. ಸುಮ್ಮನೆ ಸೀದಾ ಒಟಾರಕ್ಕೆ ಹೋಗಿ. ನಿಮ್ಗೆ ಶಾಂತಾಜಿ ಒಟಾರ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಫೋನ್ ಕೊಡಿ, ನಾನೇ ಮೂರ್ತಿದ್ದಲ್ಲ ಅವನಿಗೆ ಫೋನ್ ಮಾಡ್ತೀನಿ. ನಂಬರ್ ಹೇಳ, ಫೋನ್ ಕೊಡಿ. ಸತ್ಯ ಇದೊಂದು ತರಲೆ ಮಗು. ನಾನೇ ಬರ್ತೀನಿ ಇರೋ. ಫೋನ್ ಕೊಡ್ತೀರಾ ಇಲ್ವಾ ಈಗ? ಏಯ್ ಇಳಿಯ ಕೆಳಗಡೆ, ಇಳಿಯೋ. ಏಯ್ ಇಳಿಯ ಕೆಳಗಡೆ ಬಾಪುಟಿ. ಏಯ್ ನನ್ನ ಮುಂದೆ ಮಗುನ ಕಿಡ್ನಾಪ್ ಮಾಡ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ಲಾಯರ್ ರುದ್ರ ಪ್ರತಾಪ್. ಜೈಲ್ಗೆ ಹಾಕ್ಸ್ಬಿಡ್ತೀನಿ, ಹುಷಾರ್. ಪುಟ್ಟಿ ನೀನೇನು ಹೆದರ್ಕೊಂಬಿಡ, ನಾನು ಬಂದಿದ್ದೀನಿ. ಓಕೆ ಅಂಕಲ್, ನನ್ನನ್ನು ಇಳಿಸಿ ಇಳಿಸಿ. ಅಂಕಲ್, ನೀವ್ ಯಾಕೆ ಬಂದ್ರೆ? ನಾನು ನಿನ್ನನ್ನು ಕಾಪಾಡಕ್ಕೆ ಬಂದಿದ್ದೀನಿ ಪುಟ್ಟ. ಓ ಇವರೆಲ್ಲ ಬ್ಯಾಡ್ ಬಾಯ್ಸು, ನಿನ್ನನ್ನು ಕಿಡ್ನಾಪ್ ಮಾಡ್ತಿದ್ರು. ನಾನು ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ. ಓಕೆ ನಾನು ಈ ಕಾರಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಲಾಯರ್ ಅಲ್ವಾ, ನನಗೆ ಗೊತ್ತಾಗುತ್ತೆ ಪುಟ್ಟ. ನೋಡು ಹೆಂಗಿದ್ದಾರೆ ಒಬ್ಬೊಬ್ರು ಕ್ರಿಮಿನಲ್ಸ್ ಇದ್ದಂಗಿಲ್ವಾ? ನೋಡು ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ಬಾ ಹೋಗೋಣ, ಕಮ್. ಅಂಕಲ್, ನಾನೇ ಹೋಗ್ತೀನಿ. ಇದೇನ್ ಚಿಕ್ಕಿ? ಅಪ್ಪು, ಇದು ಮೋಸ್ಟ್ಲಿ ಚಾಂದಿನಿ ಕಡೆಯಿಂದ ಬಂದಿದೆ ಅನ್ಸುತ್ತೆ. ಐ ಆಮ್ ಸಾರಿ ಅಪ್ಪು, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ.
ನೀನು ಹಳೇದನ್ನೆಲ್ಲ ಮರೆತು ಮುಂದೆ ಸಾಗಬೇಕು ಅಂತ ಅನ್ಕೋತಿದ್ಯಾ? ನಿನಗೆ ಯಾವತ್ತೂ ಒಳ್ಳೇದಾಗಬೇಕು, ಸದಾ ನೀನು ಖುಷಿಯಾಗಿರಬೇಕು ಅಂತ ನನಗೆ ಯಾವಾಗಲೂ ಅಂದ್ಕೊಳ್ಳೋಳು ನಾನು. ಆದರೆ ಕೆಲವೊಂದು ಸಲ ನಮ್ಮ ಕೈ ಮೀರಿ ಈ ಥರ ಎಲ್ಲ ನಡೆದ್ಬಿಡುತ್ತೆ. ಇದು ಬಂದ ತಕ್ಷಣ ನಿನಗೆ ಕೊಡದೆ ಬಚ್ಚಿಡ್ಬೋದಾಗಿತ್ತು. ಆದರೆ ಐ ಫೆಲ್ಟ್ ಇಟ್ ವಾಸ್ ಎಥಿಕಲಿ ರಾಂಗ್. ಇದು ನಿನ್ನ ಪರ್ಸ್ನಲ್ ವಿಷಯ, ಅದಕ್ಕೆ ನೀನು ಕೊಡೋದೇ ಒಳ್ಳೆಯದು ಅಂದ್ಕೊಂಡೆ. ಮನೇಲಿ ಯಾರಾದರೂ ಇದನ್ನು ನಾನು ನೀನು ಕೊಡೋದು ನೋಡಿ ಅವರು ಹಲವಾರು ಪ್ರಶ್ನೆ ಕೇಳಿದಿದ್ರೆ ನೀನು ತುಂಬ ಡಿಸ್ಟರ್ಬ್ ಆಗ್ತಿದ್ದೆ. ಅದಕ್ಕೆ ಮನೇಲಿ ಕೊಡದೆ ಇಲ್ಲಿ ಕರೆದು ಕೊಡ್ತಾ ಇದ್ದೀನಿ. ಹಾಳಾಗಿರೋ ಹೃದಯಕ್ಕೆ ಒಂದು ಹಾಳೆ, ಒಂದು ಗುಲಾಬಿ ಸಾಕು. ನಿನ್ನ ಹಣೆ ಬರ ಹೇಗೆ ಬದಲಾಗುತ್ತೆ ನೋಡ್ತಾ ಹೋಗು. ಚಿಕ್ಕಿ, ಈ ವಿಷಯಕ್ಕ ನೀವು ನನ್ನ ಇಲ್ಲಿ ಕರೆಸಿದ್ದು? ಏನು ಬರೆದಿದೆ ಅಂತ ತೆಗೆದು ನೋಡು. ಇಷ್ಟೆಲ್ಲ ತೊಂದರೆ ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಚಿಕ್ಕಿ. ಫೋನಲ್ಲೇ ಹೇಳಿದ್ರೆ ಇವೆರಡನ್ನೂ ಬಿಸಾಕ್ಬಿಡಿ ಅಂತ ಹೇಳ್ತಿದ್ದೆ. ಅಪ್ಪು, ಚಾಂದನಿ ಲೆಟರ್ನ ನೀನು ಮೊದಲಾಗಿರೋ ಖಂಡಿತ ತುಂಬಾನೇ ಆಂಕ್ಷಿಯಸ್ ಆಗ್ತಿದೆ. ಆ ಲೆಟರ್ನ ಓದಿ ನರ್ಕ ಅನುಭವಿಸ್ತಿದೆ. ಆ ರಿಲೇಶನ್ಶಿಪ್ಪಲ್ಲಿ ನಾನು ಏನು ತಪ್ಪು ಮಾಡಿದೆ ಅನ್ನೋ ಗಿಲ್ಟಲ್ಲೇ ಓದಾಡ್ತಿದೆ. ಅರೆ ಈಗ ನಾನು ಆರಾಮಲ್ಲ ಚಿಕ್ಕಿ, ಈಗ ನಾನು ಹೊಸ ಆರಾಮ್, ವರ್ಷನ್ 2.0. ಅಪ್ಪು, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನೀನು ನಿನ್ನ ಹಳೆ ರಿಲೇಶನ್ಶಿಪ್ಪಿಂದ ಹೊರಗೆ ಬಂದು ಮುಂದೆ ಸಾಗಬೇಕು ಅಂತ ಅನ್ಕೋತಾ ಇರೋದು ಇಟ್ಸ್ ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಆದರೆ ಈಗ ಚಾಂದಿನಿನೇ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾಳೆ. ಬೇಡ ಚಿಕ್ಕಿ, ಈಗ ನಾನು ತುಂಬ ನೆಮ್ಮದಿಯಾಗಿದ್ದೀನಿ ಅಂತ ಅನಿಸ್ತದೆ. ಮತ್ತೆ ನಾನು ಅವಳ ಕಾಲ್ಗೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗಿ ಯಾಕೆ ನನ್ನ ನೆಮ್ಮದಿ ಖುಷಿನ ಹಾಳು ಮಾಡ್ಕೋಬೇಕು? ಕರೆಕ್ಟ್ ಅಲ್ವಾ? ಆಕ್ಚುಲಿ ಚಾಂದಿನಿ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಚಿಕ್ಕಿ. ಯಾಕೆ ಹೇಳಿ? ಅವಳ ನಂಬರ್ ಅಷ್ಟೇ ಅಲ್ಲ, ನನ್ನ ಮನಸ್ಸು ಕೂಡ ಅವಳನ್ನ ಬ್ಲಾಕ್ ಮಾಡಕ್ಕೆ ಮಾಡಿದೆ. ಯು ಡೋಂಟ್ ನೀಡ್ ಟು ವರಿ ಅಬೌಟ್. ಅಂದರೆ ಅಪ್ಪು, ನೀನು ಚಾಂದನಿನ ಕಂಪ್ಲೀಟಾಗಿ ಮರೆತುಬಿಟ್ಯಾ? ಐ ಗೆಸ್ ಸೊ. ಅಪ್ಪು, ನೀನು ಇಲ್ಲಿಗೆ ಬಂದಾಗಲೂ ಹೇಗಿರಲಿಲ್ಲ, ಮತ್ತೆ ಸಡನ್ನಾಗಿ ಇಷ್ಟೊಂದು ಚೇಂಜಸ್ ಹೇಗೆ? ನೀನು ಯಾರನ್ನಾದರೂ ಇಷ್ಟಪಡ್ತಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.